ಕೃಷ್ಣ ದೇವಕಿ ನಂದನ ಭಾನವ ಮರ್ದನ ಕೃಪೆ ಮಾಡೋ ದಯ ತೋರೋ ಕರುಣಾ ಸಾಗರ. ಹೇ ಮಾಧವ, ಮಧುಸೂದನ, ಜನಾರ್ದನ, ಎಲ್ಲಿರುವೆ ತಂದೆ, ಎಲ್ಲಿರುವೆ? ಜಗವೆಲ್ಲ ತುಂಬಿದೆ ನಿನ್ನ ಮಾಯೆ. ಆತ್ಮ ಜಗವೆಲ್ಲ ತುಂಬಿದೆ ನಿನ್ನ ಮಾಯೆ. ಹರಿತೋ ಬೆರೆತೋ ಪರಿಸುವ ದೇವ, ಹರಿತೋ ಬೆರೆತೋ ಪರಿಸುವ ದೇವ. ಜಗವೆಲ್ಲ ತುಂಬಿದೆ ನಿನ್ನ ಮಾಯೆ. ಮಾಧವ, ಹೇ ಜನಾರ್ದನ, ಕಪಟ ನಾಟಕ ಸೂತ್ರಧಾರಿ ಕೃಷ್ಣ ಕೃಷ್ಣ ಕೃಷ್ಣ
ಶ್ರೀಕೃಷ್ಣ ಪರಮಾತ್ಮನು ನಿದ್ರಿಸುತ್ತಿರುವುದು. ಅನುದಿನವೂ ಅನುಕ್ಷಣವೂ ಈತನ ದೈವ ಸಾನ್ನಿಧ್ಯವನ್ನು ಪಡೆದ ಭಕ್ತರಾದ ನಾವುಗಳಲ್ಲವೇ ಸುಕೃತಶಾಲಿಗಳು. ಇರಲಿ, ಪರಮಾತ್ಮನು ನಿದ್ರಿಸುತ್ತಿರು, ನಾನು ಕ್ಷಣಕಾಲ ವಿಶ್ರಮಿಸುವೆನು. ಪಕ್ಷಿಗಳಿಗೆ ಚಿತ್ರದಿ ನಗುತ್ತಿಗೆ ನವಿಲು ಸಾರಂಗ ಪಕ್ಷಿಗಳಿಗೆ ಚಿತ್ರದಿ ನಗುತ್ತಿವೆ. ಮುತ್ತು ಮಾಣಿಕ್ಯ ರಕ್ತಗಳಿಗೆ ತಳತಳಿಸುತ್ತಿವೆ. ರಕ್ತಗಳಿಗೆ ತಳತಳಿಸುತ್ತಿವೆ. ದೇವಲೋಕದಿಲ್ಲೋಕವೇ ಮೆರುಗಿ ಧರೆಗಿಳಿದಂತಿದೆ. ದೇವಲೋಕದಿಲ್ಲೋಕವೇ ಮೆರುಗಿ ಧರೆಗಿಳಿದಂತಿದೆ. ಎನಿಸು ಈ ಕೃಷ್ಣದ ಗರ್ಭದ ಸಿರಿತನ, ಎನಿಸು ಈ ಕೃಷ್ಣನ ಗರ್ಭದ ಸಿರಿತನ. ಏನಿ ಭವನದ ವೈಭವ ನೋಡಲ ಚರಿಯವಾಗಿದೆ. ಏನಿ ಭವನದ ವೈಭವ ನೋಡಲ ನಂದವಾಗಿದೆ. ನೋಡಲ ನಂದವಾಗಿದೆ. ಏನಿ ಭವನದ ವೈಭವ ನೋಡಲ ಚರಿಯವಾಗಿದೆ. ಏನಿ ಭವನದ ವೈಭವ 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 ಚಿತ್ರಕಲೆಗಳ ವೈಭವ. ಏನಿ ಭವನ ಶೃಂಗಾರದ ವೈಭವ. ಮುತ್ತು ರತ್ನಗಳಿಂದ ಕೆತ್ತಲ್ಪಟ್ಟ ಸಾಲು ಕಂಬಗಳ ಸೊಬಗು. ದೃಷ್ಟಿ ಬೀರಿದೊಡನೆ ಚಿತ್ತ ಚೊಂಚಲಗೊಳಿಸುವ ಭಾವಗಳ ಮಧುರ ಮಿಲನ. ನಯನ ಮನೋಹರ ವೇಗ ಶಿಲ್ಪ ಕಲಾ ಚಾತುರ್ಯ. ಹಬ್ಬ ಭಾವಪರಶನಾದೆ. ಮಹೇಂದ್ರ ನಾರಿಮರಿಯಿಂದ ಧಿಕ್ಕರಿಸಿದ ಗುಡಿ ಗೋಪುರಗಳು ಪಾತಾಳ ಲೋಕವನ್ನು ನಾಚಿಸುವಂತಹ ಈ ಶಿಲ್ಪಕಲಾಕೃತಿ. ಎತ್ತ ನೋಡಿದಂತ ಮುತ್ತುರದೊಳಪಟ್ಟ ಸಾಲು ಕಂಬಗಳ ಸೊಬಗು. ಏನಿ ಕಂಬದ ನಿರ್ಮಾಣ. ಎಲ್ಲಿ ನೋಡಿದಲ್ಲಿ ರತ್ನ ಖಚಿತ ವಾಸುಗುಮ್ಮಲಿ. ಈ ಚಂದುಗ ಚಕ್ರೇಶ್ವರರಿಗೂ ಅಲ್ಲದ ಅಬ್ಬರದ ಆಡಂಬರ ಕೂಡದು ಕೂಡದು. ಸ್ವಸಾಗ್ರಪ್ಸಿನ ಸಾಧನ ಮಾಡಬಲ್ಲ ವಸುಂಧರೆ ಕುವರ ಗಾಂಧಾರಿಯ ಗರ್ಭ ಸಂಚಾರ. ಹಸ್ತಿನಾವತಿಯ ಮಣಿಗಳು ದಿಸ್ಕೊಂಡ ಭವನಕ್ಕಿಂತಲೂ ಅದ್ಭುತವೇ, ರಮಣೀಯವೇ, ಶೃಂಗಾರವೇ, ಶೋಭಾಯಮಾನವೇ.
ಇರಲಿ ಇರಲಿ ಇನ್ನು ಸ್ವಲ್ಪ ಮುಂದೆ ಹೋಗಿ ನೋಡಿಬೆನು. ಮಾಧವನರ ಮನೆಯು ಮನೆಗೆ ಮೋದಗಳು ಜೊತೆಗುದು ಬಲ ಪೂಜೆಗಳ ಇದೆಕ ತೋಟಿ ಕೋಣೆನ ಬಲ 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 ಮಾಧವನರ ಮನೆಯು ಮನೆಗೆ ಮೋದಗಳು ಜೊತೆಗುದು ಬಲ ಪೂಜೆಗಳ ಇದಕ್ಕೆ ತೋಟಿ ಕೋಣೆನ ಬಲ 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 ಮುತ್ತು ರತ್ನಗಳಿಂದ ಕೆತ್ತಿರುವ ಕಂಬಗಳು ಮುತ್ತು ರತ್ನಗಳಿಂದ ಕೆತ್ತಿರುವ ಕಂಬಗಳು ವಜ್ರದ ಕಂಬಗಳು ವರ್ಣ ರಜಿತ ಕಳಶಗಳು ವಜ್ರದ ಕಂಬಗಳು ವರ್ಣ ರಜಿತ ಕಳಶಗಳು ಅಮೇರಿಕ ಪುಷ್ಪರಾಗ ವೈಡೂರದ ಈ ಭವನ ಪುಷ್ಪರೋಗ ವೈಢೂರದ ಈ ಭವನ ಜಗದಗಿಸುತ್ತ ತಳಿಸುತ್ತ ಬೆಳಗುತ್ತಿರುವ ಭವನವು ಜಗದಗಿಸುತ್ತ ತಳಿಸುತ್ತ ಬೆಳಗುತ್ತಿರುವ ಭವನವು ಮಾಧವನರ ಮನೆಯು ಮನೆಗೆ ಮೋದಗಳು ಬಿಗುದು ಬಲ ಜಗದ ಇದಕ್ಕೆ ತೋಟಿ ಕೋಣೆನ ಫಲ 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 ಜಗದಿ ಮಾನ್ಯವು ಮಾಧವನರ ಮನೆಯು ಎನಿತು ರಮ್ಯವು ಶ್ರೀಕೃಷ್ಣನು ಜಗದವು ಜಗದಿ ಮಾನ್ಯವು ಸುತ್ತಲೂ ನೋಡುತ್ತಿರೆ ಜೀವಗಳ ಕೆತ್ತನೆಗಳು ಸುತ್ತಲೂ ನೋಡುತ್ತಿರೆ ಜೀವಗಳ ಕೆತ್ತನೆಗಳು ಜಗದಗಿಸುತ್ತ ತಳಿಸುತ್ತ ಬೆಳಗುತ್ತಿರುವ ಭವನವು ಜಗದಗಿಸುತ್ತ ತಳಿಸುತ್ತ ಬೆಳಗುತ್ತಿರುವ ಭವನವು ಮಾಧವನರ ಮನೆಯು ಮನೆಗೆ ಮೋದಗಳು ಸೂತಿಸುವುದು ಬಲ ಪೂಜೆಗಳು ಇದಕ್ಕೆ ತೋಟಿ ಕೋಣೆನ ಬಲ 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 ಶಿಲಾಮಾಲಿಕೆಯರು ಏನೀ ಶಿಲಾಮಾಲಿಕೆಯರ ಭಾವಭಂಗಿಗಳು ಭಾವಭಂಗಿಯ ದಾರಿ ವಾರಿ ನೋಟವ ಬೇರಿ ಸಪ್ತಶಿಲೆಯನ್ನೇ ಬಡಿದೆಬ್ಬಿಸುವ ಈ ವಾರಂಗಯ ಕಡೆಗಳಿಂದ ಕುಡಿ ನೋಡದ ವೈಖರಿ ಅದು ಈ ಮಾಧವನರ ಮನೆಯಲ್ಲಿ ಬಳ್ಳಿಯಂತೆ ಬಳುಕುವ ನಡುವು ಮಿಂಚಿನಿಂದ ಹೊಳೆಯುವ ನಯನಗಳು ಸಂಪಿಗೆಯಂತಹ ನಾಸಿಕ ಮಧುಚಂದ್ರನೇ ಮೋಹಿಸುವಂತಹ ಮಂದಹಾಸ ಇವರನ್ನು ಸಾರಿ ಬಿಗಿದಪ್ಪಲೇ ಸ್ವಾಗತ ಸ್ವಾಗತ ಕುರು ನಂದನ ಸ್ವಾಗತ ಸ್ವಾಗತ ಕುರು ನಂದನ ಸ್ವಾಗತವಯ್ಯ ದುರ್ಯೋಧನ ಸ್ವಾಗತವಯ್ಯ ದುರ್ಯೋಧನ
ಸ್ವಾಗತ ಸ್ವಾಗತ ಕುರುನಂದನ ಕುರುವಂಶ ಕುಲ ತಿಲಕ ಕೌರವೇಶ್ವರ ಕುರುವಂಶ ಕುಲ ತಿಲಕ ಕೌರವೇಶ್ವರ ನವರತ್ನ ಖಚಿತ ಸಿಂಹಾಸನಾಧೀಶ್ವರ ಕುರುವಂಶ ಕುಲ ತಿಲಕ ಕೌರವೇಶ್ವರ ನವರತ್ನ ಖಚಿತ ಸಿಂಹಾಸನಾಧೀಶ್ವರ ಅಖಿಲ ಸೌಭಾಗ್ಯ ಚಕ್ರೇಶ್ವರ ಕೌರವ ಕೌರವ ಅಖಿಲ ಸಾಮ್ರಾಜ್ಯ ಚಕ್ರೇಶ್ವರ ಕೌರವ ಅಖಿಲ ಸಾಮ್ರಾಜ್ಯ ಚಕ್ರೇಶ್ವರ ಫಲನತ್ತಿಗರೇ ಫಲ ಅಖಿಲ ಸಾಮ್ರಾಜ್ಯ ಚಕ್ರೇಶ್ವರ ರಣರಂಗದೇ ಧೈರ ಪ್ರಚಂಡ ಕೌರವ ರಣರಂಗದೇ ಧೈರ ಪ್ರಚಂಡ ಕೌರವ ಸ್ವಾಗತ ಸ್ವಾಗತ ಕುರುನಂದನ ಕರದೊಳು ಕದೆಯನ್ನು ಪಿಡಿದಿಹ ವೀರ ಶರೀರವು ಬದಿಸಿದ ಹುಲಿಯಾಕಾರ ಕರದೊಳು ಕದೆಯನ್ನು ಪಿಡಿದಿಹ ವೀರ ಶರೀರವು ಬದಿಸಿದ ಹುಲಿಯಾಕಾರ ಉರಿಮೀಸೆಯ ದೊರೆ ಈ ಸರದಾರ ದೊರೆ ಈ ಸರದಾರ ನಡೆಯುವ ಭಂಗಿಯು ಬಲು ಗಂಭೀರ ನಡೆಯುವ ಭಂಗಿಯು ಬಲು ಗಂಭೀರ ಸ್ವಾಗತ ಸ್ವಾಗತ ಕುರುನಂದನ ಸ್ವಾಗತ ವಯ್ಯ ದುರ್ಯೋಧನ ಸ್ವಾಗತ ವಯ್ಯ ದುರ್ಯೋಧನ ಸ್ವಾಗತ 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 ಕುರುನಂದನ ಕುರುನಂದನ ಭ್ರಾಂತು 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 ನನಗೆ ಭ್ರಾಂತು ಭ್ರಾಂತು ನನಗೆ ಮಧ್ಯಪ್ರಭಯ ಅಥವಾ ಕನಸೆ ಇದೆಲ್ಲವೂ ಕೃಷ್ಣನ ಮಾಯ ಝಾಳ ಕೃಷ್ಣ ಈ ನಿನ್ನ ಸೇನಾಗಾರವನ್ನು ನೋಡಿ ಬೆರಗಾಗುವನಲ್ಲ ಈ ಜನರಂಗ ಬಲ್ಲ ದುರ್ಯೋಧನ ಸ್ವಸಾಗರ ಪ್ರತಿನೆ ಶಾಸನ ಮಾಡಬಲ್ಲ ವಸುಂಧರೆ ಕುಮಾರ ಗಾಂಧಾರ ದೇವಿಯ ಗರ್ಭ ಸಂಜಾತ ಹಸ್ತಿನಾವತಿಯ ಮಣಿಮರ್ದಿಶನ ಭವನಕ್ಕಿಂತಲೂ ಅದ್ಭುತವೇ ರಮಣೀಯವೇ ಶೃಂಗಾರವೇ ಶೋಭಾಯಮಾನವೇ. ಓ ಸಾತಕಿ, ನಿನ್ನಲ್ಲಿ ಒಂದು ಮಾತಿದೆ. ಏನದು? ನಿಮ್ಮ ಕೃಷ್ಣನಲ್ಲಿ ಗುರುರಾಜ, ಶ್ರೀಕೃಷ್ಣ ಪರಮಾತ್ಮನು ನಿದ್ರಿಸುತ್ತಿರುವನು.
ಇರಲಿ, ನಿಮ್ಮ ಕಿಶನ್ ನಾನು ಸರಿ ಚಲಿಸಲೇ? ಅಗತ್ಯವಾಗಿ. ಕೃಷ್ಣ, ಮಾಧವ, ಮುಕುಂದ, ಇವನಂತ ನಿಶ್ಚಿಂತ ಪುರುಷನಿಗೆ ರಾಜ್ಯ ಕೋಶಾದಿಗಳನ್ನು ತನ್ನ ಅಣ್ಣನಾದ ಬಲರಾಮನಿಗೆ ಒಪ್ಪಿಸಿ ಈತನ ಮತ್ತು ಸುಖದ ಬಳಿ ನಿಧಾಲಿನಾಗಿರುವನು. ನಿದ್ರಿಸಲಿ. ಈ ಕೃಷ್ಣಚೂಡಾದ ತನಕ ಈ ಮಂದಿರದಲ್ಲಿಯೇ ಕಾದು ಕುಳಿತು ನಾನು ಬಂದ ಕಾರ್ಯವನ್ನು ಸಾಧಿಸಿಕೊಂಡೇ ಹೋಗುವೆನು. ಸಾತಕಿ, ಗುರುರಾಜ, ನಿನ್ನಲ್ಲಿ ಒಂದು ಮಾತಿದೆ. ಏನದು? ಪಾಂಡವರಿಗೂ ನನಗೂ ಭಾರ್ಗರಿಗೂ ಕಾರಿನಂತೆ ಕುರುಪಾಂಡವರ ಭೀಕರ ಸಂಗ್ರಾಮವು ಸಿದ್ಧವಾಗಿರುವುದು. ಅದರಲ್ಲಿ ನೀನು ನಮ್ಮ ಪಕ್ಷವನ್ನು ವಹಿಸಬೇಕು. ಅದು ಸಾಧ್ಯವಿಲ್ಲ ಗುರುರಾಜ. ಏಕೆ? ನಾವೆಲ್ಲ ಶ್ರೀಕೃಷ್ಣ ಪರಮಾತ್ಮನ ಅಧೀನರು. ಆತನೆಲ್ಲಿರುವರೋ ನಾವು ಸಹ ಅಲ್ಲೇ ಇರುವೆವು. ಸರಿಯಾದ ಕೃಷ್ಣನು ನಮ್ಮ ಪಕ್ಷವನ್ನು ವಹಿಸಿದ್ದೆ ಹೋದರೆ ಸಮಸ್ತ ಯೋಧಸೈನ್ಯ ನಮ್ಮ ಪಕ್ಷವಾದಂತೆಯೇ ಸರಿ ಇರಬಹುದು. ಈ ಪೀಠವನ್ನು ಅಲಂಕರಿಸುವ ಕೌರವೇಶ್ವರ. ಹಾಗೆ ಆಗಲಿ. ಸಕಲ ಸಾಮ್ರಾಜ್ಯ ಧುರಂಧರ, ಸಕಲ ಸಾಮ್ರಾಜ್ಯ ಧುರಂಧರ, ಧೀರ ಸುಯೋಧನ ಚಕ್ರವರ್ತಿ ಎಂದೆನಿಸಿ ಈ ಬಲ್ಲನ ಪಾದನ ಕುಳಿತಿರಲ್ ನಗದಿಹರೇ ನನ್ನ ಸರಿ ರಾಜರಲ್ಲ. ಶೀಘ್ರ ತೋಳ್ ಸೇರುವೆ ಶಿರದ ಬಳಿಗೆ. ಆ ಇದು ಪಾದಪಾಶ್ವ. ಭೂಪಾಲಕನ ನಾನು ಗೋಪಾಲಕನ ಪದತಡಿಯಲ್ಲಿ ಅಪಮಾನ, ಅಸಂಭವ, ಕುರುಕುಲಕ್ಕೆ ಗೌರವ. ನನಗೆ ಯೋಗ್ಯವಾದ ಪೀಠ ಮಾಧವ, ಮಧುಸೂದನ, ಈ ದೀನನ ಮೊರೆ ಕೇಳಿಸದೆ. ಪರಮಾತ್ಮ ವಾಸುದೇವ, ಮಾಧವ, ಮಧುಸೂದನ, ಹೇ ಮಾಧವ, ಮಧುಸೂದನ,
ಪರಮಾತ್ಮ ಜನಾರ್ದನ ಕೇಶವ ನಿನ್ನ ನಾಮಾಮೃತವ ಕೇಶವ ನಿನ್ನ ನಾಮಾಮೃತವ ಅನುದಿನ ಭಜಿಸುತ್ತೆ ಈ ನನ್ನ ಜೀವ ವಾಸುದೇವ ಜನಾರ್ದನ ಅನುದಿನ ಭಜಿಸುತ್ತೆ ಈ ನನ್ನ ಜೀವ ಎಂದಿಗೆ ಕರುಣಿಸಿ ಕಾಯುವೆ ತಂದೆ ಎಂದಿಗೆ ಕರುಣಿಸಿ ಕಾಯುವೆ ತಂದೆ ನಿನಗಾಗಿ ನಾನು ಓಡೋಡಿ ಬಂದೆ ನಿನಗಾಗಿ ನಾನು ಓಡೋಡಿ ಬಂದೆ ಹೇ ಮಾಧವ ಮಧುಸೂದನ ಹೇ ಮಾಧವ ಮಧುಸೂದನ ಈ ದೀನನ ಮೊರೆ ಕೇಳಿಸದೆ ಈ ದೀನನ ಮೊರೆ ಕೇಳಿಸದೆ 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 ಸಾತಕಿ ಎಲ್ಲಿ ನನ್ನ ಪ್ರಾಣಸಕ ಇನ್ನೆಲ್ಲಿಯ ನಿನ್ನ ಪ್ರಾಣಸಕ? ನಿನ್ನ ಆಲಸ್ಯ ಪ್ರವೃತ್ತಿಯಿಂದ ಎಲ್ಲವೂ ಹಾಳಾಯಿತು. ಏಕೆ ಏನಾಯಿತು ಸಾತಕಿ? ನನಗದನ್ನು ಹೇಳುವ ಶಕ್ತಿ ಇಲ್ಲ, ನೀನೇ ನೋಡು. ಓಹೋ, ಅಣ್ಣನಾದ ದುರ್ಯೋಧನನು ನನಗಿಂತ ಮೊದಲೇ ದ್ವಾರಕೆಯಲ್ಲಿ. ಅರ್ಜುನ ನನ್ನನ್ನು ನೋಡಿ ನಿನಗೆ ಅಸಮಾಧಾನವೇ? ನೀನು ದ್ವಾರಕೆಗೆ ಹೊರಟೆ ಎಂದ ತಿಳಿದವ ನಾನು ಹೊರಟಿದ್ದು. ಆದರೆ ನನ್ನ ಸುದೈವ ಬಲದಿಂದ ನಿನಗಿಂತ ಮೊದಲಿಗೆ ಬಂದಿರುವೆನು. ದುರ್ಯೋಧನ, ಗುರುಸನ್ನಿಧಿಗೂ ದೇವಮಂದಿರಕ್ಕೂ ಮೊದಲು ಹೋದರೇನು ಕೊನೆಯದಾಗಿ ಹೋದರೇನು, ಅವರವರ ಪಾವನಾದ ರೂಪದ ಫಲವು ಅವರಿಗೆ ದೊರೆಯುವುದು. ಹಾಗೆಂದು ಸುಮ್ಮನೆ ಕುಳಿತುಕೊಂಡ ಕಾರ್ಯವಾಗುವುದೇ ನನಗೆ? ಇಂತಹ ಸಮಯದಲ್ಲಿ ನಾಲ್ಕಾರು ತಿಳಿದಲ್ಲವೇ ಹನುಮನ ರಾಜ ಸಹಾಯವು ಸಹಕಾರವು ನಮಗೆ ದೊರಕುವುದು. ನಾನು ದ್ವಾರಕೆಗೆ ಬಂದಿದ್ದು ಈ ಮಹಿಮಾಮೂರ್ತಿಯ ಪದದಳದಲ್ಲಿ ಕುಳಿತು ನಾಲ್ಕಾರು ಹಿತವಚನಗಳು ಕೇಳುವಾಗ ಇಚ್ಛೆಯಿಂದ. ಸರಿ ಸರಿ, ನೀನು ಯಾವ ಇಚ್ಛೆಯಿಂದ ಆದರೂ ಬಾ. ಆದರೆ ಈ ಸಾರಿ ಕೃಷ್ಣನು ನನ್ನ ಕೈಗೆ ಸಿಕ್ಕಿ ಬಂದಿರುವ ಒಂದು ವೇಳೆ ಸಿಕ್ಕಿ ಬಿದ್ದರೂ ಸಂತೋಷವೇ ಸರಿ. ಕುರುಪಾಂಡವರ ದಮನೆಗಳಲ್ಲಿ ಒಂದೇ ವಂಶದ ಪವಿತ್ರವಾದ ರಕ್ತವನ್ನು ಹರಿತಿರುವುದು ನಾನು ಮರೆತಿಲ್ಲ, ನೀನು ಮರೆಯಬೇಡ. ಜನಾರ್ದನ, ಜಾಗೀರಕಿತನಾಗು. ಜಗತ್ತಿನ ಜೀವಕೋಟೆಯನ್ನು ಅಸತ್ಯದಿಂದ ಸತ್ಯದ ಕಡೆಗೆ ಸರಿಸಿಕೊಡು. ಅಮೃತವನ್ನು ಮರೆಸಿ ವೃತ್ತಿತ್ವವನ್ನು ಕೊಡು. ಹೇಳು ಚಕ್ರಪಾಣಿ, ಈ ಮೂರು ಲೋಕದ ಮಂಗಳವು ನಿನ್ನಲ್ಲೇ ಅಡಗಿದೆ. ಯಾವರಿಗ ಭಯವನಿತ್ತ ಪ್ರಭುವೇ ಭಕ್ತ ವಿಭೀಷಣನ ಕಾಯ್ದ ಸ್ವಭಾವ ತಾಳು. ಏನು ನಿನ್ನಯ ಲೀಲೆ ದೀನ ದಯಾಳು. ಶೀಘ್ರದಿಂಜಾಗೃತನಾಗಿ ಎನ್ನ ಮೊರೆ ಕೇಳೋ, ಎನ್ನ ಮೊರೆ ಕೇಳೋ ಪರಮ ಕೃಪಾ ಪರಮಾತ್ಮ. ಓ ಸಿಂಧು ಶಯನ ಸುಂದರ ವದನ, ಓ ಸಿಂಧು ಶಯನ ಸುಂದರ ವದನ, ಹಿಗಿಸೋಲೋ ಕದ ಭವ ಬಂಧನ.
ಗೀಳಾಗಿಸದೆ ಯೋಗ ನಿದ್ರೆಯಿಂದ ಬೆಚ್ಚಲಾಗು ಓ ಸಿಂಧು ಶಯನ ಅರವದನ ಈಗಿಸೋ ಲೋಕದ ಭವಬಂಧನ ಈಗಿಸೋ ಲೋಕದ ಭವಬಂಧನ ಪರಮಾತ್ಮ ಜನಾರ್ದನ ವಾಸುದೇವ ಯುಗದ ಪರ್ಯಂತವೂ ನೀನು ನಗು ನಗು ತಾಯಿ ಜಗವ ಬೆಳಗಿದೆ ಯುಗ ಯುಗದ ಪರ್ಯಂತವೂ ನೀನು ನಗು ನಗು ತಾಯಿ ಜಗವ ಬೆಳಗಿದೆ ಅಕ್ಷಿಯ ಹರಿಸಿ ಮೋಕ್ಷವ ನೀಡಿದ ತಂದೆ ಭೃಗುಮುನಿ ದರ್ಪವ ಅಕ್ಷಿಯ ಹರಿಸಿ ಮೋಕ್ಷವ ನೀಡಿದ ತಂದೆ ಓ ಸಿಂಧು ಶಯನ ಸುಂದರ ವದನ ಪಾಂಡವರ ಆರಾಧ್ಯವರಣ್ಯ ಬ್ರಹ್ಮಾಂಡದಲು ನೀನೆ ಶರಣ್ಯ ವಾಸುದೇವ ಜನಾರ್ದನ ಪಾಂಡವರ ಆರಾಧ್ಯವರಣ್ಯ ಬ್ರಹ್ಮಾಂಡದಲು ನೀನೆ ಶರಣ್ಯ ಅಂದು ಸಭೆಯೊಳಗೆ ದ್ರೌಪದಿ ಅಪಮಾನವ ಸಹಿಸದೆ ಮರೆ ಇಡಲು ಅಂದು ಸಭೆಯೊಳಗೆ ದ್ರೌಪದಿ ಅಪಮಾನವ ಸಹಿಸದೆ ಮರೆಯಿಡಲು ಹೊರಟದು ಬಂದೆ ಕಾಯ್ದೆ ನೀನಂತೆ ಇಂದು ಮೌನವೇ ಜನಾರ್ದನ ಹೊರಟದು ಬಂದೆ ಕಾಯ್ದೆ ನೀನಂತೆ ಇಂದು ಮೌನವೇ ಜನಾರ್ದನ ಓ ಸಿಂಧು ಶಯನ ಸುಂದರ ವದನ ಯಾರು? ಧನಂಜಯ ಬಂದು ಎಷ್ಟೊತ್ತಾಯಿತು? ಚೇಚೆ ಚರಂದಡಿಯಲಿಕ್ಕೆ ಕುಳಿತುಕೊಂಡೆ. ಆ ಪಾರ್ಶ್ವದಲ್ಲಿ ಪೀಠವಿಲ್ಲವೇ? ಪರಮಾತ್ಮ ತಮ್ಮ ಚರಣವೇ ಸಾನ್ನಿಧ್ಯ, ಅದುವೇ ನನಗೆ ಮಹಾಪ್ರಸಾದ. ವಾಸುದೇವ! ಓ ಬಾಬಾ ಕೌರವೇಶ್ವರ, ಸೌಖ್ಯವೇ? ಕುರುಚಕ್ರೇಶ್ವರ! ಬಂದವರು ನೀವಾದರೂ ನನ್ನ ಎಚ್ಚರಿಸಿಕೊಳ್ಳಬಾರದಾಗಿತ್ತೆ. ಚಕ್ರವರ್ತಿಯಾದ ನನ್ನ ಸಮಯವನ್ನು ನಿರೀಕ್ಷಿಸುವಂತಾಯ್ತಲ್ಲ ಬಾವ. ಬಾವ ಬಾಮ ರಮಣ, ನಿನ್ನ ಮಗಳಿಗೆ ಮಾತು ಬರೀ ಪಾತ್ರಾಭಿನಯ ನಾಟಕ. ನಾನು ಬಂದು ಬಹಳ ಹೊತ್ತಾದ ನಿಜವಾಗದ ನೀನು ನಿನ್ನ ಪ್ರಾಣಸಕ ಅರ್ಜುನ ಬಂದ ಕೂಡಲೇ ಎದ್ದು ಕುಳಿತು ಭಾಷಣವನ್ನೇ ಬಿಡುತ್ತಿಲ್ಲ. ಬಹಳ ಚೆನ್ನಾಗಿದೆ ನಾಟಕ. ಹಾಗೇನಿಲ್ಲ ಬಾವ, ನೀವು ಬಂದಿದ್ದು ನನಗೆ ಸ್ವಲ್ಪವೂ ಗೋಚರವಾಗಲಿಲ್ಲ. ಅದು ಹಾಗಿರಲಿ, ನೀವೀರ್ವರು ಏಕಕಾಲದಲ್ಲಿ ಇಲ್ಲಿಗೆ ಬರಲು ಕಾರಣ?
ಎಂದಿನಿಂದ ಪಾಂಡವರಿಗೂ ನಮಗೂ ಬಾರ್ಕರಿಯ ಕುರು ಪಾಂಡವರ ಭೀಕರ ಸಂಗ್ರಾಮವು ಸಿದ್ಧವಾಗಿರುವುದು. ಆದರೆ ನೀವು ನಮ್ಮ ಪಕ್ಷವನ್ನು ವಹಿಸಬೇಕು. ಏನು ಭಾವ, ನಿಮಗೂ ಪಾಂಡವರಿಗೂ ಯುದ್ಧವೇ? ಹೌದು ಕೃಷ್ಣ. ಎಂತ ದುಡುಕಿನ ಕಾರ್ಯವ ಭಾವ? ಬೇಡ ಭಾವ, ನನ್ನ ಮಾತನ್ನು ಕೇಳು. ಬಲ್ಲೆಯ ಇಹಲೋಕ ರಾಜರಾಳಿದ ಮರ್ಮ. ಭಾವ, ಬಲ್ಲೆಯ ಇಹಲೋಕ ರಾಜರಾಳಿದ ಮರ್ಮ. ಗತಿಸಿ ಮರಳಿ ಭೂಮಿಗೆ ಬಂದರೆ ಸ್ಥಿರವಿಲ್ಲದ ಮಾನವ ಆಸೆಬೇಕೋ ನಿರಾಸೆ. ನಿರಾಸೆ. ಭಾವ, ಭರತ ಕಂಡ ಕೇವಲ ನೆಲದ ಆಸೆಗಾಗಿ ಅಣ್ಣ ತಮ್ಮಂದಿರಾದ ನೀವುಗಳು ಹೊಡೆದಾಡಿ ಮಡಿಯುವುದು ಬೇಡ. ನನ್ನ ಮಾತನ್ನು ಕೇಳು. ಕೃಷ್ಣ, ರಾಜನಿಗೆ ಧರ್ಮಶಾಸ್ತ್ರ ವಿಚಾರದಲ್ಲಿ ನಿನಗಿಂತ ಹೆಚ್ಚಿನ ಪರಿಶ್ರಮವು ಚಕ್ರವರ್ತಿಯಾದ ನನಗೂ ಇದೆ. ನಿನ್ನ ಉಪದೇಶವನ್ನು ಇಲ್ಲಿಗೆ ನಿಲ್ಲಿಸಿ ಮೊದಲು ನಮ್ಮಿಬ್ಬರ ಬೇಡಿಕೆ ಈಡೇರಿಸು. ಅರ್ಜುನ, ಕೇಳಿದೆಯಾ ನಿಮ್ಮ ಅಣ್ಣನ ಆಡುತ್ತಿರುವ ಮಾತುಗಳನ್ನು? ನೀನು ಸಹ ಈ ಯಾರವರ ಸಹಾಯವನ್ನು ಅಪೇಕ್ಷೆ ಬಂದಂತೆ ತೋರುತ್ತಿರುವುದಲ್ಲ? ಹೌದು ಪರಮಾತ್ಮ. ಈ ಉಭಯ ಸಂಕಟದಲ್ಲಿ ನಾನೇನು ತಾನೇ ಮಾಡಲಿ? ಕೃಷ್ಣ, ಭಾವ, ಧರ್ಮಶಾಸ್ತ್ರ ವಿಚಾರದಲ್ಲಿ ನಿನಗಿಂತ ಹೆಚ್ಚಿನ ಪರಿಶ್ರಮವು ಚಕ್ರವರ್ತಿಯ ನನಗೂ ಇದೆ. ನಿನ್ನ ಉಪದೇಶವನ್ನು ಮುಗಿಸಿ
ಮೊದಲು ನಮ್ಮಿಬ್ಬರ ಬೇಡಿಕೆ ಈಡೇರಿಸು. ಅರ್ಜುನ, ಕೇಳಿದೆಯಾ ನಿಮ್ಮ ಅಣ್ಣನ ಆಡುತ್ತಿರುವ ಮಾತುಗಳನ್ನು? ನೀನು ಸಹ ಈ ಯಾದವರ ಸಹಾಯವನ್ನು ಅಪೇಕ್ಷೆ ಬಂದಂತೆ ತೋರುತ್ತಿದ್ದಿಲ್ಲ. ಈ ಉಭಯ ಸಂಕಟದಲ್ಲಿ ನಾನೇನು ತಾನೇ ಮಾಡಲಿ? ಪರಮಾತ್ಮ, ತಾವು ನಿದ್ರೆಯಿಂದ ಎಚ್ಚರಗೊಂಡಾಗ ಮೊದಲು ನಿಮ್ಮ ಕೃಪಾದೃಷ್ಟಿಯು ನನ್ನ ಮೇಲೆ ಬಿದ್ದುದರಿಂದ ನೀವು ನನಗೆ ಸಹಾಯ ಮಾಡಲೇಬೇಕು. ಸಾಧ್ಯವಿಲ್ಲ ಮುಕುಂದ, ನಮ್ಮಿಬ್ಬರಿಗೂ ಸರಿಸಮ ನೀನು. ನಿನ್ನ ಬಳಿಗೆ ಯಾರು ಬದಲು ಬಂದರೋ ಅವರ ಪಕ್ಷವನ್ನು ವಹಿಸಿದ ವಿರೋಚಿತವಾದ ಧರ್ಮ. ನೀನು ವೀರನು, ಮೇಲೋಗಿ ನ್ಯಾಯಶೀಲನು. ಇಲ್ಲಿಗೆ ಬಂದ ನನ್ನ ಪಕ್ಷವನ್ನು ವಹಿಸಿದ್ದೆ ಹೋದರೆ ಧರ್ಮವನ್ನು ಪಾಲಿಸುತ್ತಾಗುವುದು. ಭಾವ, ನೀನು ಮೊದಲು ಬಂದ ಎಂಬ ವಿಚಾರದಲ್ಲಿ ನನಗೆ ಸ್ವಲ್ಪವೂ ಸಂಶಯವಿಲ್ಲ. ಮತ್ಯಾವ ವಿಚಾರದಲ್ಲಿ? ನಾನು ನಿದ್ರೆಯಿಂದ ಎಚ್ಚರಗೊಂಡಾಗ ಮೊದಲು ಪಾರ್ಥನನ್ನು ಕಂಡೆನು. ಕಂಡಾಕ್ಷಣ ಪಾರ್ಥನಾದರೂ ನಿನಗಿಂತಲೂ ಚಿಕ್ಕವನು ಇರಬಹುದು. ತನಗೆ ಬೇಕಾಗಿದ್ದನ್ನು ಮೊದಲು ಕೇಳಿಕೊಳ್ಳೋ ಅಧಿಕಾರ ಆತನಿಗಿರುವುದು. ಕಪಟ ನಾಟಕ ಸೂತ್ರಧಾರಿ, ನಿಮ್ಮಿರುವರೆಗೂ ಸಹಾಯ ಮಾಡುವೇನು. ಹೀಗೆ ಕೇಳಿರಿ, ಅಪ್ರತಿಮ ವೀರಭಟರಿಂದ ಕೂಡಿದ ಬಲರಾಮ ಸಹಿತ ಯಾದವರ ಅಕ್ಷರ ಸೈನ್ಯವೇ ಒಂದು ಕಡೆ, ಯುದ್ಧ ವಿಮುಖನು, ನಿರಸ್ತ್ರನು, ನಿರಾಯುಧನಾದ ನಾನು ಮತ್ತೊಂದು ಕಡೆ. ಇವೆರಡರಲ್ಲಿ ಅರ್ಜುನ ನಿನಗಾವುದು ಬೇಕು? ಎದುಕೊಳ್ಳ ಚೂಡಾಮಣಿ, ನಾನು ನಿನ್ನನ್ನೇ ಅಪೇಕ್ಷಿಸುವೆನು. ನಿರಸ್ತ್ರನು, ನಿರಾಯುಧನು, ನಿಷ್ಪ್ರಯೋಜಕನಾದ ಈತನನ್ನು ಕಟ್ಟಿಕೊಂಡು ನಾನೇನು ಮಾಡಲಿ? ಕೃಷ್ಣ, ಪಾಂಡವರ ರಕ್ಷಣಾ ಭಾರವನ್ನು ನೀನೇ ವಹಿಸಿತು. ಗುರುದೇವ ಬಲರಾಮ ಸಹಿತ ಅಕ್ಷೋಣಿ ಸೈನ್ಯವೇ ನನ್ನ ಪಕ್ಷಕ್ಕೆ ಬರಲಿ. ಭಲೇ ಬಾವ, ಭಲೇ. ನಿನ್ನ ಸಾಹಸಕ್ಕೆ ತಕ್ಕದ್ದನ್ನೇ ಕೇಳಿ ಪಡೆದುಕೊಂಡಿರುವೆ. ನಡೆಯ ಬಾವ, ಸೈನ್ಯಕ್ಕೆ ಆಜ್ಞಾಪಿಸುವೆನು. ಕಪಟ ನಾಟಕ ಸೂತ್ರಧಾರಿ, ಭಕ್ತರ ನೆಚ್ಚಿಸುವ ಈ ನಿನ್ನ ಕಣ್ಸನ್ನೆಯ ಕಪಟ ಮೋಸವನ್ನು ನಾನೇನು ಅರಿದು ಭಾವಿಸಿದೆಯಾ? ಏನಿದು ಕಣ್ಸನ್ನೆಯ ಕಪಟ ಮೋಸ? ಬಳಿರೇ ಏನಿದು ಕಣ್ಸನ್ನೆಯ ಕಪಟ ಮೋಸ? ಭರತ ಕಂಡ ಸ್ವತಂತ್ರ ಪ್ರಳಯ ಸಮರ, ಶತ್ರುದೋಹ ಪ್ರಚಂಡ ರಕ್ತ ಕೋಟಿಯ ಮೃತ್ಯು ತಾಂಡವ ಪ್ರಳಯ ಸಿಂಹನಾದ ಜರ್ವಿಸಾದ ಚತುರ ಈ ಕೌರವೇಶ್ವರ ರಾಜಧರ್ಮ ಕಳಂಕ ಸಹಿಸಲಾರ ರಣದೋಳ್ ಆಯುಧವಂಧರಿಸದಿರೇ ರಣದೋಳ್ ಧರಿಸದಿರೇ ಪಾಂಡವರ ಅದೆಂತು ಪಾಲಿಪೆಯೋ ನೋಡುವೆನು ನಿನ ಪಂತ ತಂತ್ರ ನಿಪುಣ ಅವತಾರ ಪುರುಷ ಮುಕುಂದ. ಕೃಷ್ಣ, ನೀನು ಬಲು ಕಪಟಿ, ಬಹುಪಕ್ಷಪಾತಿ. ಪಾಂಡವರೆಂದರೆ ನಿನಗೆ ಅಪಾರ ಮಮತೆಯಲ್ಲವೇ? ಅದರಲ್ಲಾದರೂ ಈ ಅರ್ಜುನ ನಿನ್ನ ಪ್ರಾಣ ಸಖ, ನಿಮ್ಮಲ್ಲಿ ಕೂಡಿ ಕೃಷ್ಣ. ಆದರೂ ಬಾಧಕವಿಲ್ಲ. ಯುದ್ಧ ರಂಗದಲ್ಲಿ ಆಯುಧಗಳನ್ನು ಧರಿಸಿ ಯಾರ ಪಕ್ಷವು ಕಾಲವೆಂದು ವಚನವಿತ್ತಿರುವೆ. ವಚನ ಬಾವ, ಕೊಟ್ಟ ಮಾತು ಇಟ್ಟ ಭಾಷೆಯನ್ನು ಎಂದಾದರೂ ಮರೆಯುವುದುಂಟೆ? ನಡೆ ಬಾವ, ಸೈನ್ಯಕ್ಕೆ ಆಜ್ಞಾಪಿಸುವೆನು. ಕೃಷ್ಣ, ಬಾವ, ನಿನ್ನ ಭೇಟಿ ರಣರಂಗದಲ್ಲಿ ಆಗ ತಿಳಿಯುವುದು ಈ ನಿನ್ನ ಭಕ್ತರ 7 ಅಕ್ಷರ ದಳಗಳನ್ನು. ಅದು ಮುಂದೆ ತಾನೇ ಗೊತ್ತಾಗದು. ನಡೆ ಬಾವ,
ಸೈನ್ಯಕ್ಕೆ ಆಜ್ಞಾಪಿಸುವೆನು. ಅರ್ಜುನ, ನನ್ನ ನಿನ್ನ ಭೇಟಿ ಮುಂದಿನ ಕುರುಪಾಂಡವರ ಭೀಕರ ಸಂಗ್ರಾಮದಲ್ಲಿ ಕೃಷ್ಣನ ಸಾಕ್ಷಾತ್ ಸೈನ್ಯವನ್ನೇ ಪಡೆದಾಯಿತು. ಇನ್ನು ಆ ಪಾಂಡವರ ಗತಿ ಅದೋ ಗತಿ. ಫಲಿಸಿತು ಎಲ್ಲ ಕಾರ್ಯವ, ಫಲಿಸಿತು ಎಲ್ಲ ಕಾರ್ಯವ, ಪರ ವಿರೋಧಿ ಅಲಧರನ ಸೈನ್ಯವು ಫಲಿಸಿತು ಎಲ್ಲ ಕಾರ್ಯವ. ಪಟ್ಟಣ ಚಳಿಯು ದಾರುಣಿಯಲ್ಲೋರು ಸರಿ, ವೀರಭಟ್ಟರ ಚಳಿಯು ದಾರುಗಳಲ್ಲಿ ಓರು ಸರಿ, ಸರುಬಲ್ವೆ ರಿಬುಗಳ ಹಿಡಿದು ಛಲದಿಂದ, ಸರುಬಲ್ವೆ ರಿಬುಗಳ ಹಿಡಿದು ಛಲದಿಂದ ಫಲಿಸಿತು ಎಲ್ಲ ಕಾರ್ಯವು, ಬರುವ ವಿರೋಧಿ ಅಲಧರನ ಸೈನ್ಯವು ಫಲಿಸಿತು ಎಲ್ಲ ಕಾರ್ಯವು. ಪುಂಡರದ ಪಾಂಡವರು ಕಂಡು ನಾ ಸರಿಸಲ್ಲ, ಪುಂಡರಪ್ಪು ಪಂಡರನ್ನು ಕಂಡು ನಾ ಸರಿಸ, ಪಿಂಡರಪ್ಪ ಬಣ್ಣದಲ್ಲೂ ಹಿಂಡಿವೆ ಖಂಡಿತನ, ಪಂಡರಪ್ಪು ಬಣ್ಣದಲ್ಲೂ ಹಿಂಡಿವೆ ಖಂಡಿತನ ಫಲಿಸಿತು ಎಲ್ಲ ಕಾರ್ಯವು, ವರ ವಿರೋಧಿ ಅಲಧರನ ಸೈನ್ಯವು ಫಲಿಸಿತು ಎಲ್ಲ ಕಾರ್ಯವು, ಫಲಿಸಿತು ಎಲ್ಲ ಕಾರ್ಯವು, ಫಲಿಸಿತು ಎಲ್ಲ ಕಾರ್ಯವು. ಆರ್ಯವರ್ತದ ಯೋಗಿ ಶ್ರೇಷ್ಠನು ಶ್ರೀಕೃಷ್ಣ ಪರಮಾತ್ಮನು ನನ್ನ ಪಕ್ಷವನ್ನು ವಹಿಸಿದನು. ಇಂದಿನ ದ್ವಾರಕೆ ಯಾತ್ರವು ಸಫಲವಾಯಿತು. ಉದಯವಾದ ನಮ್ಮ ಭಾಗ್ಯದ ಭಾಸ್ಕರ, ಉದಯವಾದ ನಮ್ಮ ಭಾಗ್ಯದ ಭಾಸ್ಕರ, ಅರಳಿದ ಕಾಂತಿಯ ಕರುಣೆಯ ಧರೆಗೆ, ಅರಳಿದ ಕಾಂತಿಯ ಕರುಣೆಯ ಧರೆಗೆ, ಸಾರ್ಥಕವಾಯಿತು ಎಲ್ಲ ಮನೋರಥ, ಸಾರ್ಥಕವಾಯಿತು ಎಲ್ಲ ಮನೋರಥ, ಅಭಯವ ನೀಡಿದ ಯದುಪತಿ, ಅಭಯವ ನೀಡಿದ ಪಾಂಡವ ವಿಜಯ ನಂದ ವಿನೋದ, ಪಾಂಡವ ವಿಜಯ ನಂದ ವಿನೋದ, ಇಂಚಮ ಪಾಲಿಪ ದೇವನಿಸಿದ, ಇಂಚಮ ಪಾಲಿಪ ದೇವನಿಸಿದ, ಧನ್ಯತೆಯಾದೆವು ಪುಣ್ಯೋದಯದಿ, ಕೃಷ್ಣ ಯದುಪತಿ, ಧನ್ಯತೆಯಾದೆವು ಪುಣ್ಯೋದಯದಿ, ಧನ್ಯತೆಯಾದೆವು ಪುಣ್ಯೋದಯದಿ, ರಾಧಾ ರಮಣ ಕೈವಶನಾದ, ರಾಧಾ ರಮಣ ಕೈವಶನಾದ, ಅಭಯವ ನೀಡಿದ ಯದುಪತಿ, ಅಭಯವ ನೀಡಿದ, ಅಭಯವ ನೀಡಿದ ಯದುಪತಿ, ಅಭಯವ ನೀಡಿದ. ಅರ್ಜುನ, ಪರಮಾತ್ಮ ಎಂತಹ ಕಾರ್ಯವನ್ನು ಮಾಡಿದೆ. ಸ್ವಸ್ತ್ರದಿಂದ ಪರಾಜಯಕ್ಕೆ ಆಹ್ವಾನ ಕೊಟ್ಟೆಯಲ್ಲ. ಹರಿತವಾದ ಖಡ್ಗವನ್ನು ಬಿಸಿಟ್ಟು ಮುಂದೆ ರಣ ದುರೋಧನರಾಗಿ ಮೆರಿಬೇಕಾದ ಬಲರಾಮ ಸಹಿತ ಯಾದವರ ಅಕ್ಷರ ಸೈನ್ಯವನ್ನು ಕೇಳಿಕೊಳ್ಳದೆ ಯುದ್ಧ ವಿಮುಖನು, ನಿರಸ್ತ್ರನು, ನಿರಾಜನಾದ ನನ್ನನ್ನೇಕೆ ಕೇಳಿಕೊಂಡೆ ಪಾರ್ಥ? ಪರಮಾತ್ಮ, ನಾನು ಜಯವನ್ನು ಬಯಸಿ ಇಲ್ಲಿಗೆ ಬಂದವನಲ್ಲ. ನನಗೆ ಬೇಕಾದುದು ನೀನು. ನಿನ್ನನ್ನು ಹೊಂದಿದೆನು ದೇವ. ಈ ಯುದ್ಧದಲ್ಲಿ ನೀನು ನನ್ನ ರಥದ ಸಾರಥಿಯಾಗು.
ನಿರ್ಗತಿಕರಿಗೂ ಪಥಭ್ರಷ್ಟರಿಗೂ ಮಾರ್ಗದರ್ಶಕನಾದ ನೀನು ನನ್ನ ರಥದ ಮಾರ್ಗವನ್ನು ನೇಮಿಸು. ಅರ್ಜುನ, ದೇವರು ದೇವರು ಎಂದು ಕಟ್ಟಿಕೊಂಡು ಒದ್ದಾಡುತ್ತಿರುವರಲ್ಲ, ಅಂತಹ ದೈವತರ ಮಹಿಮೆ ಆದರೂ ನನ್ನಲ್ಲಿ ಏನಿದೆ ಪಾರ್ಥ? ಪರಮಾತ್ಮ, ನನ್ನ ನಿನ್ನ ಮಧ್ಯೆ ಈ ಇಂದ್ರಜಾಲವೇಕೆ? ಮಾಧವ ನಿನ್ನಯ ದಯದಿ, ಮಾಧವ ನಿನ್ನಯ ದಯದಿ, ಒಂದುವೆ ನಾ ಜಯವಿ ಭಯವಿಲ್ಲದೆ ಜಗದಿ, ಒಂದುವೆ ನಾ ಜಯವ ಭಯವಿಲ್ಲದೆ ಜಗದಿ, ಮುರಾರಿ ನಿರ್ಣಯ ಒಲುಮೆಯ ಬಲದಿ. ಮುರಾರಿ ನಿರ್ಣಯ ಒಲುಮೆಯ ಬಲದಿ, ಮಾಧವ ನಿನ್ನಯ ದಯದಿ, ವಿಜಯ ಜಯ ನಾತುರ ವೇದಗೆ ವಿಜಯ, ಕರದನು ದೃಢದಿ. ಅರ್ಜುನ, ಕರದಳು ಧಾಣಿವ ಹಿಡಿದೆಯೋ ದೃಢದಿ, ಎದೆಗೆಡದಿರುವುದೋಕೆ ಕಡು ಬೀರ ನೀರಿಸಿ. ಅರ್ಜುನ, ಎದೆಗೆಡದಿರುವುದೋಕೆ ಕಡು ಬೀರ ನೀರಿಸಿ, ಕಾತುರವೇ ಬಗೆ ವಿಜಯ ವಿಜಯ, ಕಾತುರವೇ ಬಗೆ ವಿಜಯ. ವಿಜಯಕ್ಕೆ ಕಾರಣ ಕೃಷ್ಣ, ಕೃಷ್ಣ, ಕೃಷ್ಣ. ವಿಜಯಕ್ಕೆ ಕಾರಣ ಕರ್ತನು ನೀನೇ. ಪರಮಾತ್ಮ, ಅರ್ಜುನ, ವಿಜಯಕ್ಕೆ ಕಾರಣ ಕರ್ತನು ನೀನೇ. ವಿಜಯಕ್ಕೆ ಕಾರಣ ಕರ್ತನು ನೀನೇ. ಸಾಹಸ ನಿನ್ನದು ಸಾಧಿಸುವವ ನಾನು, ಸಾಹಸ ನಿನ್ನದು ಸಾಧಿಸುವವ ನಾನು, ಸಾಹಸ ನಿನ್ನದು ಸಾಧಿಸುವವ ನಾನು, ಮಾಧವ ನಿನ್ನಯ ದಯದಿ, ಆರ್ತನಿನ್ನಯ ಹಿತವ ಸತತವು ನಾಮಯಸಿ, ಆರ್ತನಿನ್ನಯ ಹಿತವ ಸತತವು ನಾಮಯಸಿ, ಅನವರತವು ನಿನ್ನ ಹಿಡಿದಲೆ ಕೊರಲೆ, ಅನವರತವು ನಿನ್ನ ಹಿಡಿದಲೆ ಕೊರಲೆ, ಮನದನು ಮಾನವ ವಿಜಯ ವಿಜಯ. ಮನದನು ಮಾನವ ಬಿಡು ಬಿಡು ಪ್ರಿಯ ಸಖ. ಅರ್ಜುನ, ಪರಮಾತ್ಮ, ಮನದನು ಮಾನವ ಬಿಡು ಬಿಡು ಪ್ರಿಯ ಸಖ, ಮನದನು ಮಾನವ ಬಿಡು ಬಿಡು ಪ್ರಿಯ ಸಖ. ಮನದನು ಮಾನವ ಬಿಡು ಬಿಡು ಪ್ರಿಯ ಸಖ, ಸಾಧಿಸು ಕಾರ್ಯ ಭಯವೇ ತಗೆ ಇನ್ನು, ಸಾಧಿಸು ಕಾರ್ಯವ ಭಯವೇ ತಗೆ ಇನ್ನು, ಸಾಧಿಸು ಕಾರ್ಯ ಭಯವೇ ತಗೆ ಇನ್ನು, ಕಾತುರವೇ ತಗೆ ವಿಜಯ ವಿಜಯ, ಕಾತುರವೇ ತಗೆ ವಿಜಯ ವಿಜಯ. ಪಾರ್ಥ
ಅರ್ಜುನ, ಅಂತೂ ಒಳ್ಳೆ ಮಾತಿನಿಂದಲೇ ನನ್ನನ್ನು ನಿನ್ನ ರಥದ ಸಾರಥಿಯಾಗಿ ಮಾಡಿಕೊಂಡೆ. ಭಕ್ತರ ಇಚ್ಛೆಯಂತೆ ನಡೆಯುವುದೇ ನನ್ನ ಕರ್ತವ್ಯ. ಧನ್ಯನಾದೆನ ಹರಿಯೇ, ಧನ್ಯನಾದೆನ, ಧನ್ಯನಾದೆನ ಹರಿಯೇ, ಧನ್ಯನಾದೆನ, ಮಾನ್ಯನಾದೆನಯ್ಯ ನಿಮ್ಮ ತವ ಕರುಣೆಯ ಬಲದಿ. ಮಾನ್ಯನಾದೆನಯ್ಯ ನಿಮ್ಮ ತವ ಕರುಣೆಯ ಬಲದಿ. ಧನ್ಯನಾದೆನ ಹರಿಯೇ, ಧನ್ಯನಾದೆನ. ಪರಮಾತ್ಮ, ಅರ್ಜುನ, ಪರಿಪರಿಯ ಪರಿಭವದಿಂದ ಕರೆಯಲು ನಂದೇ ವಯ್ಯಾನ. ಜನಾರ್ದನ, ಅರ್ಜುನ, ಪರಿಪರಿಯ ಪರಿಭವದಿಂದ ಕರೆಯಲು ನಂದೇ ವಯ್ಯಾನ. ಪರಿಹರಿಸಿ ಕಾಯೋ ಪ್ರಭುವೇ, ಚರಣದಲ್ಲಿ ಶಿರವನ ಇಡುವೆ. ಜನಾರ್ದನ, ಅರ್ಜುನ, ಪರಿಹರಿಸಿ ಕಾಯೋ ಪ್ರಭುವೇ, ಚರಣದಲ್ಲಿ ಶಿರವನ ಇಡುವೆ. ಧನ್ಯನಾದೆನ ಹರಿಯೇ, ಧನ್ಯನಾದೆನ. ವಾಸುದೇವ, ಕದನದಲ್ಲಿ ಕುರುಪತಿ ಜಯವ ಅದಗೆಡಿಸಿ ಜಯವ ತರುವೆ ನಾನು. ಪರಮಾತ್ಮ, ಅರ್ಜುನ, ಕದನದಲ್ಲಿ ಕುರುಪತಿ ಜಯವ ಅದಗೆಡಿಸಿ ಜಯವ ತರುವೆ ನಾನು. ಪಾದವಲ್ಲಿ ನನಗೊಲಿದು ಸಾರಥಿಯಾಗ ಬಯಸಿದೆಯ. ಪಾದವಲ್ಲಿ ನನಗೊಲಿದು ಸಾರಥಿಯಾಗ ಬಯಸಿದೆಯ. ಧನ್ಯನಾದೆನ ಹರಿಯೇ, ಧನ್ಯನಾದೆನ, ಮಾನ್ಯನಾದೆನಯ್ಯ ನಿಮ್ಮ ತವ ಕರುಣೆಯ ಬಲದಿ. ಮಾನ್ಯನಾದೆನಯ್ಯ ನಿಮ್ಮ ತವ ಕರುಣೆಯ ಬಲದಿ. ಧನ್ಯನಾದೆನ, ಧನ್ಯನಾದೆನ, ಧನ್ಯನಾದೆನ. ಅರ್ಜುನ, ಇಲ್ಲಿ ನಡೆದ ಶುಭ ಸಮಾಚಾರವನ್ನು ಭೀಮ ಧರ್ಮಾದಿಗಳಿಗೆ ತಿಳಿಸಿಬಿಡು. ಆಜ್ಞೆ ಮಾಧವ.